ಖಡಾಖಂಡಿತವಾಗಿ ಸಮುದಾಯದ ಮುಖಂಡರು, ಸಮುದಾಯದ ಮಠಾಧೀಶರು ಹೋಗ್ಲಿ, ಅವ್ರದೇ ಸರ್ಕಾರದ ಶಾಸಕರು ಸಚಿವರು ವಿರೋಧ ಮಾಡ್ತಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಹಠ ಏನು? ಇದನ್ನ ಅನುಷ್ಠಾನ ಮಾಡಲೇಬೇಕು ಅನ್ನೋದ್ರ ಹಿಂದಿನ ಉದ್ದೇಶ ಏನು? ಪ್ರಶ್ನೆ ಬರೋದಿಲ್ವಾ? 2 ನಿಮಿಷ ದಯಮಾಡಿ ನನಗೆ ಕಾಲಾವಕಾಶ ಕೊಡಬೇಕು. ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ 2014ರಲ್ಲಿ ಜನಗಣತಿ ಏನಾಯಿತು, 10 ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂಥದ್ದು. 2016ರಲ್ಲಿ ವರದಿ ಕೊಡಬೇಕಿತ್ತು, 2018ಕ್ಕೆ ಇದು ಪೂರ್ತಿ ಆಯಿತು. ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 1.6 ಲಕ್ಷ ಜನ ಈ ಸಮೀಕ್ಷೆಯನ್ನು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಮತ್ತು 5,40,00,000 ಜನದ ಮಾತ್ರ ಸಮೀಕರಣ ನಡೆದಿರೋದು. 7 ಕೋಟಿ ಜನ ಕರ್ನಾಟಕದಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದು. ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು 1,351. ಹೊಸದಾಗಿ ದಾಖಲೆ ಆಗಿರ್ತಕ್ಕಂಥ ಜಾತಿಗಳ ಸಂಖ್ಯೆ 192. ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ಜಾತಿಗಳು 816. 10ಕ್ಕಿಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳು 80. ರಾಜ್ಯದಲ್ಲಿ ದಲಿತರ ಪ್ರಮಾಣ ಅತಿ ಹೆಚ್ಚು, ಕುರುಬರು ಅತ್ಯಂತ ಹಿಂದುಳಿದ ವರ್ಗ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ದಯಮಾಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಯಾವ ಜಾತಿ ಗಣನೆಯನ್ನು 1.6 ಲಕ್ಷ ಜನ ಯಾರು ಈ ಒಂದು ಸಮೀಕ್ಷೆಗೆ ಮಾಡಿದ್ದಾರೆ, ಇಷ್ಟು ಜನ ಇಲ್ಲಿ ಪ್ಯಾನಲ್ ಕೂತಿದ್ವಿ, ನಿಮ್ಮ ಮನೆಗೆ ಯಾರಾದ್ರು ಜಾತಿ ಗಣತಿ ಬಂದಿದ್ರೆ ದಯಮಾಡಿ ಇದನ್ನ ಯಾವ ಒಂದು ಜಿಲ್ಲೆ ತಗೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಒಂದು ಕ್ಷೇತ್ರ ತಗೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ, ವಾರ್ಡ್ ತಗೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ರೋಡಲ್ಲಿ ನೀವು ಇವತ್ತು ನನ್ನ ಜೊತೆಲಿ ನಿಮ್ಮ ಕ್ಯಾಮ್ರಾ ತಗೊಂಡ್ಬನ್ನಿ, ಕೇವಲ ಒಂದು ರೋಡಲ್ಲಿ ನಾನು ಇವತ್ತು ಸಮೀಕ್ಷೆ ಮಾಡಿಸ್ತೀನಿ. ನಿಮ್ಮ ಸಮೀಕ್ಷೆಗೂ ಇದಕ್ಕೂ ಟ್ಯಾಲಿ ಆದರೆ ನಾನು 2ನೇ ಮಾತನ್ನು ಕೇಳೋದಿಲ್ಲ. ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನಿಮಿಷ ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗ ಆಗ್ತಾರೆ, ಅಹಿಂದನ ಬಲಪಡಿಸ್ಕೊಳ್ಳೋದಕ್ಕೆ ಈ ಒಂದು ಹುನ್ನಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇದರಲ್ಲಿ. ಯಾಕೆ ಅಂತಂದ್ರೆ ನೀವು ಎಷ್ಟು ಮುಸ್ಲಿಮರು 70,000, ಲಿಂಗಾಯತ 65,000, ಒಕ್ಕಲಿಗರು 60,000, ಕುರುಬರು 45,000 ಅಂತ ಈ ರೀತಿ ತೋರಿಸಿದ್ದಾರೆ. ಇದು ಕಂಪ್ಲೀಟ್ ಅವೈಜ್ಞಾನಿಕ ಅಂತ ಕೇಳ್ತಾ ಇದ್ದೀನಿ ಮಾತಿಗೆ. ಏನು ಇವತ್ತು ಕಾಂತರಾಜ್ ವರದಿ ಆಯೋಗ ಮಾಡಿದಂಥದ್ರಲ್ಲಿ ಕರ್ನಾಟಕದ 7 ಕೋಟಿ ಜನಸಂಖ್ಯೆಯಲ್ಲಿ ಟೋಟಲ್ ಆದ್ರೆ ಬರೀ 3 ಕೋಟಿ ಲೆಕ್ಕ ಬರ್ತಾ ಇದೆ. ಹೌದು, ಇದು ಜಾತಿ ಸಮೀಕ್ಷೆ ಎಲ್ಲೋ ಕೂತ್ಕೊಂಡು ಬರ್ದ್ಬಿಟ್ಟಿದ್ದಾರೆ. ಆಮೇಲೆ 2ನೇದು ಹೇಳ್ಬೇಕಂದ್ರೆ, ಸಿದ್ದರಾಮಯ್ಯನವರು ಯಾವ ಸಮಾಜದ ವಿರೋಧಿ ಅಲ್ಲ. ಒಂದು ನಾನು ಸ್ಪಷ್ಟಪಡಿಸ್ತೀನಿ, ಬಸವಣ್ಣವರು ವೀರಶೈವ ಲಿಂಗಾಯತ ಸಮಾಜ, ಬಸವಣ್ಣವರಾಗ್ಲಿ ಕೆಂಪೇಗೌಡ ಅವರಾದರೂ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಇಷ್ಟ ಇದ್ದವರು ಅಲ್ಲಿ ಇರ್ತಕ್ಕಂಥ ಕೆಲವು ಕುತಂತ್ರಿಗಳು. ಯಾರು ಕುತಂತ್ರಿ? ಬರ್ದೋನ್ ಕುತಂತ್ರಿ, ಕಾಂತರಾಜ್ ಆಯೋಗನೇ ಕುತಂತ್ರಿ. ಮುಂದುವರಿದ ಜನಾಂಗನ ವಿರೋಧಿ ಮಾಡಕ್ಕೆ ಇವಾಗ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಕುರುಬ ಸಮಾಜದ ಅಂತನಲ್ಲ, ರಾಜ್ಯದ ಸಿದ್ದರಾಮಯ್ಯನವರು ಎಲ್ಲಾ ಸಮಾಜದನ್ನು ತಗೊಂಡು ಅವರು ಮುಖ್ಯಮಂತ್ರಿ ಸ್ಥಾನ ಆದಾಗ ಇವರು ಅಲ್ಲಿರ್ತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಿಸ್ಯೂಸ್ ಮಾಡಿ ಬೇರೆ ಸಮಾಜನ ಎತ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಲೈನ್ ಇದೆ, ದಯಮಾಡಿ ಯಾವ ಸಮೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಈ ಸ್ಕೂಲ್ ಟೀಚರ್ಸ್ ಕೊಟ್ರಲ್ಲ 4 ಮಾಡಿ 10 ಅಪಾರ್ಟ್ಮೆಂಟ್ಗಳಲ್ಲಿ 5 ಮಾಡಿ ಮನೆ ಮೇಲ್ಗಡೆ ಇರ್ತಕ್ಕಂಥವ್ರು ಒಂದ್ ನಿಮಿಷ ಸಣ್ಣ ಮಕ್ಕಳನ್ನ ಕಳ್ಸಿದ್ದಾರೆ. ಇಲ್ಲಿ ಸ್ಕೂಲ್ ಮಕ್ಕಳನ್ನ ಮನೆ ಬಾಗಿಲು ಹಾಕಿದವ್ರು ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀವಿ, ಇವತ್ತು ನಾವು ರಜೆ ಹಾಕಿರ್ತೀವಿ, ಊರಿಗೆ ಹೋಗಿರ್ತೀವಿ. ಇವ್ರನ್ನ ಗಣಿಸ್ತಾರೆ ಯಾವ ರೀತಿ ತಗೊಂಡಿರ್ಲಿ? ರಾಜಕೀಯದ ಬೇರೆ, ಸಮಾಜದ ಬೇರೆ. ಸಮಾಜ ಅನೇಕರಿದ್ದಾರೆ. ಲಿಂಗಾಯತ ನಾಯಕರು ಸಮಾಜ ವಿಚಾರ ಬಂದಾಗ ನೀವು ಹೇಳ್ತಿದ್ರಿ ಇವತ್ತು ನಿಮ್ಮ ಲಿಂಗಾಯತ ಸಮುದಾಯದವರು ಪಾಠ ಕಲಿಸ್ತೀವಿ ಅಂತ ಹೇಳಿ. ಹೌದು, ನಿಮ್ಮ ಸಮುದಾಯದ ಶಾಸಕರ ಸಚಿವರು ಎಷ್ಟು ಜನ ಸೈನ್ ಮಾಡಿದ್ರು ನೋಡಿ? ಮಾಡಿದ್ದಾರೆ ಸರ್. ಎಷ್ಟು ಜನ ಮಾಡಿದ್ರು ಅರ್ಥ ಮಾಡ್ಕೊಂಡು ಏನಕ್ಕೆ ಸಹಿ ಮಾಡ್ತಾರೆ ಅಂದ್ರೆ ಜಾತಿ ಸಮೀಕ್ಷೆ ವಿರೋಧಿ ಅಲ್ಲ. ನನ್ನ ಸಮಾಜ ಹುಟ್ಟು ಸಮಾಜ. ನಾನು ರಾಜಕೀಯ ಬರೋದಕ್ಕಿಂತ ಮುಂಚೆ ನನ್ನ ಸಮಾಜ, ಅಲ್ಲಿ ನಮ್ಮ ಸಮಾಜ ಬರುತ್ತೆ, ಪಾರ್ಟಿ ಬರಲ್ಲ. ರಾಜಕೀಯ ಹೊರಗಡೆ ಬರುತ್ತೆ. ರಾಜಕೀಯ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ವಿರೋಧಿ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರೋಧಿ ಅಲ್ಲ. ಜಾತಿ ಜನಗಣತಿ ಸಮಾಜಕ್ಕೆ ಕಡುಬಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಒಂದು ಈ ದೇಶದಲ್ಲಿ ಒಂದಂತೂ ತಿಳ್ಕೋಬೇಕು, ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು 100% ಸತ್ಯ. ಅದು ಜಾತಿ ವ್ಯವಸ್ಥೆ ತೆಗೆಯೋದು ಯಾವಾಗ ಹೇಳಿ?
ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮವಾಗಿ ಬಂದಾಗ ಆ ಎಕನಾಮಿಕ್ ಬ್ಯಾಕ್ವರ್ಡ್ ಇರತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಸಮೀಕ್ಷೆ ಇದು ಜಾತಿ ಆಗ್ಲಿ ಇಲ್ಲ ರಿಸರ್ವೇಶನ್ ಆಗ್ಲಿ ಇರ್ತಕ್ಕಂಥದ್ದಲ್ಲ. ಇದು ರಾಜಕೀಯ ರಿಸರ್ವೇಶನ್ ಅಲ್ಲ, ಇಲ್ಲ ಮತ್ತೊಂದಲ್ಲ. ಅರ್ಥ ಆಗ್ತಿದ್ಯಾ? ಇದೇನಿದ್ರು ಯಾರು ತುಂಬಾ ಕೆಳಗಿದ್ದಾರೆ ಯಾರು ಮೇಲಿದ್ದಾರೆ ಅವೆರಡು ಸಮನಾಗಿ ತರಬೇಕು ಅಂತಕ್ಕಂಥದ್ದು. ಒಂದ್ ನಿಮಿಷ ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನೀವು